ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ. ಇವತ್ತು ಏನಂತಂದ್ರೆ ನನ್ನ ಹತ್ರ ಎಷ್ಟು ಮೈಕ್ ಐತೆ ಅಂತ ತೋರಿಸ್ತೀನಿ, ಮತ್ತೆ ಕಂಟೆಂಟ್ ಕ್ರಿಯೇಷನ್ಗೆ ಯಾವ ಮೈಕ್ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಈಗ ತಾನೇ ನಂದು ಹೊಸ ಮೈಕ್ ಬಂತು, ಆರ್ಡರ್ ಮಾಡಿದ್ದೆ. ಕಾಸ್ಟ್ಲಿ ಮೈಕು ಆರ್ಡರ್ ಮಾಡಿದ್ದೆ, ಅಂದ್ರೆ ಮೈಕ್ ಬಂದು 3 days ಆಯ್ತು. ಇವಾಗ ತೋರಿಸ್ತೀನಿ ನಿಮ್ಗೆ ಗೈಸ್. ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಇವಾಗ ಒಂದು ಕಂಟೆಂಟ್ ಮಾಡೋಣ ಅಂತ. ಸೌಂಡ್ ಕಮ್ಮಿ ಮಾಡೋ ಗೈಸ್. ಅನ್ಬಾಕ್ಸ್ ಮಾಡ್ತಾ ಇದೀವಿ. ಫಸ್ಟ್ ಇದ್ರ ಮೇಲೆ ರ್ಯಾಪರ್ ಇದೆ, ತೋರಿಸಿ ಜೂಮ್ ಹಾಕಿ. ಇದು ಅನ್ಬಾಕ್ಸ್ ಮಾಡೋಕೆ ಖುಷಿ ಆಗ್ತಿದೆ. ಅಲ್ಲಿ ಟೇಬಲ್ ನಮ್ಮ ಮನೆ ಟೇಬಲ್ ಟೀಪೈ ಸುಮ್ಮನೆ ವೇಸ್ಟ್. ಇದು ಹೆಂಗ್ ಪಿಕ್ಚರ್ಸ್ ಹಿಂಗೆ ನೀಟಾಗಿ ತೋರಿಸು ಮನೆ, ಸಿನಿಮ್ಯಾಟೋಗ್ರಫಿ ತರ. ಇದು ಹೆಂಗ್ ನಾನು ಮಾತಾಡಿದಾಗ ನನ್ನ ಮಗ ತೋರಿಸ್ಬೇಕು, ಆಮೇಲೆ ನಾನು ಓಪನ್ ಮಾಡಿದಾಗ ನಂಗೆ ಇದು ತೋರಿಸ್ಬೇಕು. ನಾನು ಮಾಡಿದ್ಯಾ ಗೈಸ್? ಫೈನಲಿ ನಾವು ಅನ್ಬಾಕ್ಸ್ ಮಾಡ್ತಾ ಇದೀವಿ. ಆಫ್ ಮಾಡೆ ಒಂಚೂರ, ನಿಂದ ಅಮ್ಮಯ್ಯ ಅಂತೀನಿ. ಕಾಪಿರೈಟ್ ಬರ್ತದೆ, ಆಫ್ ಮಾಡು. ನಾವು ಆಂಟಿ ಬೈತವ್ರೆ ನಿಮ್ ಗಾಯ್ಸ್ಗೂ ನಿಮ್ಗೂ ಅಂತ. ಇದನ್ನ ಇಲ್ಲಿ ನೋಡಿ, ಈಗ ತೋರ್ಸ. ಈಗ ಉಲ್ಟೆ ಇಟ್ಕೊಂಡಿದ್ದೀನಿ, ತೋರಿಸ್ತಾ ಇದೀನಿ. ಅಯ್ಯೋ ಇಷ್ಟೇ ಗೈಸ್. ಶಕ್ತಿಮಾನ್ ಇವಳು. ಇಲ್ಲಿ ನೋಡ್ರಿ, ಇಷ್ಟೇ ಗೈಸ್. ಯವ್ವ, ಇಷ್ಟು ಕಷ್ಟ ಕಾಸ. ನನ್ನ ಹತ್ರ ಇರೋದು 2 ಮೈಕು. ಇವಾಗ ಹೊಸಾದ್ ಬಂದಿರೋದು ಇದು ಹೋಲಿ ಲ್ಯಾಂಡ್, ಮತ್ತೆ ಇದು ನನ್ನ ಹಳೆ ಮೈಕು. ಇದು ಆರ್ಡರ್ ಮಾಡಿ ಐ ಥಿಂಕ್ 1 ವರ್ಷ ಆಯ್ತು ಅನ್ಕೊಂತೀನಿ. ನಾನು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಒಂದ್ 5 ತಿಂಗಳು ಇಲ್ಲ 5 ತಿಂಗಳು ಆದ್ಮೇಲೆ ಇದನ್ನ ತಗೊಂಡಿದ್ದು. ಇದನ್ನ ತೋರಿಸ್ತೀನಿ ಗೈಸ್. ಇದ್ರ ಮೇಲೆ ಅನ್ಬಾಕ್ಸ್ ಮಾಡೋದು ಯಾಕೋ ಸರಿ ಹೋಗ್ತಾ ಇಲ್ಲ. ಇಲ್ಲಿ ನೋಡ್ರಿ, ಚೆನ್ನಾಗಿರೋ ಟೈಪ್ ಆಯ್ ಮೇಲೆ ನಮ್ಮಮ್ಮ ಅಲ್ಲ, ನನ್ನ ಅಮ್ಮಗೆ ಎಲ್ಲ ಬುಕ್ಸ್ ಅಡಕ್ಬಿಟ್ಟವ್ರೆ. ಇದ್ರ ಮೇಲೆ ಟೀ ಏನು ಕುಡಿಯಲ್ಲ, ಏನು ಮಾಡಲ್ಲ, ಟೀ ಪೈ ಅಷ್ಟೇ. ಬುಕ್ ಎಲ್ಲ ಅಡಕಿದೀವಿ. ಅದು ಹಳೆ ಟೈಯರು ನಮ್ದು ಗಾಡಿದು. ಸೊ ಇವಾಗ ವಿಡಿಯೋ ಎಂಟ್ರಲ್ಲಿ ಮಾಡೋದು ಐಡಿಯಾ. ಅಮ್ಮ ಚಾಪೆ ಇಲ್ಲಮ್ಮ? ಚಾಪೆ ಎಲ್ಲ ಅನ್ಬಾಕ್ಸ್ ಮಾಡ್ತೀನಿ. ಹೊಸ ತರ ಅನ್ಬಾಕ್ಸ್ ನಾನ್ ಮಾಡೋದು ಗೈಸ್. ಇಲ್ಲಿ ಮ್ಯಾಟ್ ಐತೆ ಮತ್ತೆ ಚಾಪೆ ಐತೆ. ಸದ್ಯಕ್ಕೆ ಇವಾಗ ಚಾಪೆ ತಗೊಂಡು ಅನ್ಬಾಕ್ಸ್ ಮಾಡೋಣ. ಇವರು ಟೆಕ್ ಅವರು ಹೆಂಗ್ ಮಾಡ್ತಾರಲ್ವ, ಹೊಸ ವೈಟ್ ಟೇಬಲ್ ಹಾಕೊಂಡು ದೊಡ್ಡ ಟೇಬಲ್ ಹಾಕೊಂಡು ಮಾಡ್ತಾರೆ. ಆದ್ರೆ ನಾನು ಚಾಪೆ ಹಾಕ ಮಾಡ್ತೀನಿ ನೋಡ್ರಿ. ಅಂದ್ರೆ ಅದ್ ಯಾಕೋ ಬ್ಯಾಕ್ ಗ್ರೌಂಡ್ ಸೆಟ್ ಹೋಗ್ತಿಲ್ಲ ಮೈಕೆ, ಅದಕ್ಕೆ ನಾನು ಇದ್ರಲ್ಲಿ ಮಾಡ್ತೀನಿ. ಒಬ್ಳೆ ವಿಡಿಯೋ ಮಾಡೋದ್ ಕಷ್ಟ, ವಿಡಿಯೋಗ್ರಾಫರ್ ಇಲ್ಲಿ ಗೈಸ್. ವಿಡಿಯೋ ಸೆಟ್ ಮಾಡೋದು ಒಂದ್ ಕಷ್ಟ. ಅವಳು ನನ್ನ ತಂಗಿ ಹಿಂಗೆ ಬೇರೆ ಆಡಿಸ್ತವಳೆ. ವಿಡಿಯೋ ಮಾಡೋದು ಒಂಥರ ಕಷ್ಟ. ಅದು ಸೆಟ್ ಆಗ್ತಾ ಇಲ್ಲ, ಬಿಡ್ತಾ ಇಲ್ಲ. ಅದಕ್ಕೆ ಎಲ್ಲರೂ ಸ್ಟುಡಿಯೋ ಇಟ್ಕೊಬಿಡ್ತಾರೆ, ಹೋಯ್ತಾರೆ, ಪ್ಲಗ್ ಆನ್ ಮಾಡ್ತಾರೆ, ಕ್ಯಾಮ್ರಾ ಎಲ್ಲ ಆನ್ ಆಗುತ್ತೆ. ಅದಾದ್ಮೇಲೆ ಸುಮ್ನೆ ಕುತ್ಕೊಂಡು ಮಾತಾಡೋದು. ಆಮೇಲೆ ವಿಡಿಯೋ ಎಡಿಟರ್ಸ್ ಹತ್ರ ಹೋಗುತ್ತೆ, ಎಡಿಟ್ ಮಾಡ್ತಾರೆ, ಬರುತ್ತೆ ಅಷ್ಟೇ. ನಮ್ಮನೇಲಿ ಏನು ಅಂತಂದ್ರೆ ವಿಡಿಯೋಗ್ರಾಫರ್ಗೂ ಟೀಚ್ ಮಾಡಬೇಕು. ಹಿಂಗ್ ಇಟ್ಕೋಬೇಕು, ಕರೆಕ್ಟ್ ಆಗಿ ಇಲ್ಲೆಲ್ಲ ಗ್ಯಾಪ್ ಇರಬೇಕು, ಹಿಂಗೆಲ್ಲ ಇರ್ಬೇಕು ಅಂತ. ಮನೇಲಿಂದ ತೋರ್ಸ್ಕೊ ಹೆಂಗ್ ಕಾಣ್ತಾ ಇದಿ. ಅಮ್ಮ ಅಲ್ಲಿ ಕೋತಿ ಹಿಂಗ್ ಕೂತ್ಬಿಟ್ಟವಳೆ ಗೈಸ್. ಇದು ಏನಂತಂದ್ರೆ ಎಫರ್ಟ್ ಅಂದ್ರೆ ಇದು. ನಾನ್ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿ 5 ತಿಂಗಳಾಗಿತ್ತ. ಫೋನಲ್ಲಿ ಹಿಂಗೆ ಆಂಡ್ರಾಯ್ಡ್ ಫೋನಲ್ಲಿ ಬಡ್ಕೊಂತಾ ಇದ್ದೆ, ಹಿಂಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಬಟ್ ಮೈಕ್ ಬೇಕಿತ್ತು. ಯಾರು ಕೇಳಿದ್ರು, ಯಾರು ಸ್ಪಾನ್ಸರೇ ಮಾಡ್ತಾ ಇರ್ಲಿಲ್ಲ ಗೈಸ್. ಪ್ರಮೋಷನ್ ಮಾಡಿದ್ರು ಯಾರು ಸ್ಪಾನ್ಸರೇ ಮಾಡ್ತಾ ಇರ್ಲಿಲ್ಲ ಮೈಕ್ ನ. ಅದಾದ್ಮೇಲೆ 1,000 ಇತ್ತು. ಇನ್ನೂ 1,500 ಹೆಂಗೆಂಗೋ ಅಡ್ಜಸ್ಟ್ ಮಾಡಿ ನನ್ನ ಫ್ರೆಂಡ್ ಹತ್ರ 1,500 ಏನೋ ಸಾಲ ಮಾಡಿದೆ. ಅದಾದ್ಮೇಲೆ ಪ್ರಮೋಷನ್ ಸ್ವಲ್ಪ 1-2 ಪ್ರಮೋಷನ್ ಮಾಡಿದ್ದೆ, 1,000 ರೂಪಾಯಿ ಎಷ್ಟೋ. ಅವಾಗ ಕಾಸನ್ನ ಕೊಟ್ಬಿಟ್ಟೆ. ನಾನು ಏನು ಯೂಸೇ ಮಾಡ್ಲಿಲ್ಲ ಗೈಸ್. ಇದು ಎವ್ರಿ ಟೈಮ್ ಏನ್ ಮಾಡ್ಬೇಕಿತ್ತು ಅಂತಂದ್ರೆ ಫೋನ್ಗೆ ಪ್ಲಗ್ ಮಾಡ್ಬೇಕಿತ್ತು, ಇಲ್ಲಿ ಬಡ್ಕೊಬೇಕಿತ್ತು. ಈ ಮೈಕು ಚೆನ್ನಾಗೈತೆ. ಸೊ ನೀವೇನಾದ್ರೂ ಬಿಗಿನರ್ ಆಗಿದ್ರೆ ಈ ಮೈಕ್ ನ ನಾನು ರೆಫರ್ ಮಾಡ್ತೀನಿ. ಇಲ್ಲಿ ನೋಡಿ, ಗ್ರೀನ್ ಆರೋ ಚೆನ್ನಾಗೈತೆ. ಬಟ್ ನಾನ್ ಯೂಸ್ ಮಾಡ್ಲಿಲ್ಲ. ಅದಾದ್ಮೇಲೆ ಐಫೋನ್ ತಗೊಂಡಲ್ಲ 1 ವರ್ಷಕ್ಕೆ, ಯೂಸ್ ಏನ್ ಮಾಡ್ಲಿಲ್ಲ. ಸೊ ಇಲ್ಲಿ ನೋಡ್ರಿ, ಚೆನ್ನಾಗೈತೆ. 2 ಕೊಟ್ಟಿರ್ತಾರೆ ಗೈಸ್. ನಾನು ಓದಿರೋದು EC, ಅಲ್ಲಿ ಟ್ರಾನ್ಸ್ಫಾರ್ಮರ್ ರಿಸೀವರ್ ಎಲ್ಲ ಮರ್ತೋಗ್ಬಿಟ್ಟೈತೆ. ಇದು ರಿಸೀವರು, ಇದು ಟ್ರಾನ್ಸ್ಫಾರ್ಮರ್ ವಾಯ್ಸ್ ಕೊಡೋದು. ನಂಗೆ ನೋಡಿದ್ರೇನೆ ಗೊತ್ತಾಯ್ತಾ, ಅದೇ ಓದೇನೆ ಗೊತ್ತಾಯ್ತು. ರಿಸೀವರ್ ಟ್ರಾನ್ಸ್ಫರ್ ಯಾವ್ದಂತ ಹಂಗಾದ್ರೆ ಗೊತ್ತಾಗಲ್ವಾ? ಸ್ವಲ್ಪ ಕನ್ಫ್ಯೂಸ್. ಇದು ರಿಸೀವರ್, ಇದು ಟ್ರಾನ್ಸ್ಫಾರ್ಮರ್. ನಾನ್ ಮೊದ್ಲು ಇದು ಹಾಕಕ್ಕೆ ಬರ್ತಾ ಇರ್ಲಿಲ್ಲ. ಹೆಂಗೆ ಹಾಕಿ ತುರ್ತಾ ಇದ್ದಿದೆ. ಕೂತ್ಕಳೆ. ಸೊ ಇಲ್ಲ ನೋಡ್ರಿ ಗೈಸ್, ಇನ್ನು ಇದ್ರ ಚಾರ್ಜರ್ ನಾನು ಓಪನ್ ಮಾಡಿಲ್ಲ, ಹಿಂಗೆ ಇಟ್ಟಿದೀನಿ ಹೊಸದಂಗೆ. ಅದ್ರ ಬಾಕ್ಸ್ ನು ಸಮೇತ ಇಟ್ಟಿದೀನಿ, ಬಟ್ ಯೂಸ್ ಮಾಡ್ತಾ ಇಲ್ಲ. ಯಾರಿಗಾರು ಕೊಡ್ಬೇಕು ಗಿವ್ ಅವೇ ಆಗಿ. ಕ್ಲೋಸ್ ಮಾಡ್ಬಿಟ್ಟು ಓಪನ್ ಮಾಡ್ತಾ ಇರೋ ನಾನೇ ಫಸ್ಟ್. ಇದು ಮೈಕ್ ಆಕ್ಚುಲಿ ಸೇಮ್ ಹೊಸದು. ನೀನೇ ಮ್ಯೂಸಿಕ್ ಕೊಡ್ತಾ ಇದ್ಯಾ? ಸೊ ಇಲ್ಲಿ ನೋಡ್ರಿ, ಇದು ರಿಸೀವರು, ಇವೆರಡು ಟ್ರಾನ್ಸ್ಫಾರ್ಮರ್.
ದಪ್ಪಕ್ಕೆ ಒಂದ್ ಸ್ವಲ್ಪ ಚೂರ್ ವೆಯ್ಟ್ ಇರುತ್ತೆ, ಅಷ್ಟು ಜಾಸ್ತಿ ವೆಯ್ಟ್ ಇರಲ್ಲ. ಸೊ ಇದು ಹಿಂಗೈತೆ. ಅದಾದ್ಮೇಲೆ ಇಲ್ಲೇ ಬರೀ ಮುಂದೆ ನಾನೇ ಹಿಂಗ್ ತೋರಿಸ್ಬೇಕು. ಇದು ಮೈಕು, ಇದು ಮ್ಯಾಗ್ನೆಟ್. ಹಿಂಗ್ ಹಾಕೊಂಡು ಒಳಗಡೆಯಿಂದ ಮ್ಯಾಗ್ನೆಟ್ ನ ಹಿಂಗ್ ಕನೆಕ್ಟ್ ಮಾಡೋದು. ಸೊ ಇದು ಎಲ್ಲರ ಫೇವ್ರೆಟ್ ಮೈಕ್, ಹೋಲಿ ಲ್ಯಾಂಡ್. ಯಾವ್ದು? ಲಾರ್ಕ್ M2 ಬಂದೈತೆ. ಮತ್ತೆ ಇವಾಗ ಹೊಸದು M2S ಅಂತ ಬಂದೈತೆ. ಅದ್ರ ಬಗ್ಗೆ ಅಷ್ಟು ನಂಗೆ ಗೊತ್ತಿಲ್ಲ ಹೊಸದು, ಬಟ್ ಎಲ್ರು ಇದನ್ನೇ ಯೂಸ್ ಮಾಡ್ತಾರಲ್ಲ ಅಂತ ಇದನ್ನೇ ಯೂಸ್ ಮಾಡಿದೆ. ಅದು ಸ್ವಲ್ಪ ಜಾಸ್ತಿ ದುಡ್ಡು, ಇದು ಅದಕ್ಕಿಂತ ಸ್ವಲ್ಪ ಕಮ್ಮಿ ದುಡ್ಡು. ಇದು ಏನಂತಂದ್ರೆ ಅಜ್ಜಿದಿರೋ ಯಾವ್ದೇ ಮನೆ ಆದ್ರೂ ಎಲ್ಲ ಕೊಟ್ಟವ್ರೆ. ಅದ್ರೊಳಗ್ ಬಂದ್ರೆ ಇವೆಲ್ಲ ಕೊಟ್ಟವ್ರೆ, ತೋರಿಸ್ತೀನಿ. ಅಮ್ಮ ಇದು ಏನಿದು ಎಲ್ಲ? ಅದು ಸ್ಮೆಲ್ ಬರ್ಬಾರ್ದು ಅಂತ ಕಣೆ, ತಿಂದ್ರೆ ಸೊತ್ತೈತಾನೆ. ಅದು ಸ್ಮೆಲ್ ಬರ್ಬಾರ್ದು ಅಂತ. ನಂತರ ಅನ್ಬಾಕ್ಸ್ ಮಾಡಿದ್ರೆ ಅದಕ್ಕೆ ನಾನು ಟೆಕ್ ಕ್ರಿಯೇಟರ್ ಆಗಿಲ್ಲ ಗೈಸ್. ಕ್ಲಿಪ್ ಕೂಡ ಕೊಟ್ಟಿದ್ದಾರೆ. ಹೆಂಗೆ ಅಂತಂದ್ರೆ ತೋರಿಸ್ತೀನಿ. ಇಲ್ಲಿ ಮ್ಯಾಗ್ನೆಟ್ ಐತೆ ಅಲ್ವಾ, ಇದು ಮೈಕ್ ಅಲ್ವಾ, ಇಲ್ಲಿ ಹಿಂಗ್ ಹಾಕೊಳ್ಳೋದು. ಮತ್ತೆ ಫಸ್ಟ್ ಹಾಕೋಬಿಡೋದು ಇಲ್ಲಿ ನಿನ್ ತಲೆ ಮೇಕ್ ಹಾಕ, ಬಾಯ್ ಮುಚ್ಕೊಂಡು. ಮತ್ತೆ ಇಲ್ಲ ಕಣೆ ಅಂತ ಕೇಳ್ತೀಯಲ್ಲ, ಹಾಕೊಂಡಿದೀನಿ ಅನ್ಕೊಳ್ಳಿ. ಈ ಮೈಕ್ ನ ಇದು ಕ್ಲಿಪ್ಪು, ಮತ್ತೆ ಇದು ಹಿಂಗೆ ಅಷ್ಟೇ. ಇದು ಹೆಂಗೆ ಅಂತಂದ್ರೆ ಇದು ಮೈಕು, ಇದು ಒಳಗಿಂದ ಹಿಂಗೆ ಹಿಂಗೆ ಅಷ್ಟೇ. ಇದು 2 ಪಿನ್ನು, ಅದೇ ಉಕ್ಸು ಬಟ್ಟೆ ಒಣಕ ಪಿನ್ ತರ ಕೊಟ್ಟವ್ರೆ. ನೀವು ಮೈಕ್ ಒಣಗಾಕೊಳ್ಳಿ. ನನಗೆ ಪೇಷನ್ಸ್ ಇಲ್ಲ ಅಂತ ಇದೇ ಗೊತ್ತಾಗುತ್ತೆ. ಚೆನ್ನಾಗಿ ಅರ್ಧಿಸ್ತೀನಿ. ಇದು ಸರ ತರ ಬಟನ್ ಮೈಕ್ ಅಲ್ವಾ, ಅದಕ್ಕೆ ಸರ 2 ಸರ ಕೊಟ್ಟವ್ರ ಕಣಿ. 2 ಕೊಟ್ಟವ್ರೆ. ಒಂದು ಬಿಸಿ ತೋರಿಸ್ತೀನಿ ಏನು ಅಂತ. ನೀಟಾಗಿ ಕೊಟ್ಟವ್ರೆ ಗೈಸ್. ಒಟ್ನಲ್ಲಿ ಸಕ್ಕತ್ತಾಗಿ ಪ್ಯಾಕಿಂಗ್ ಇತ್ತು. ನೀವು ಗ್ಯಾಜೆಟ್ಸ್ ಏನಾದ್ರು ತಗೋಬೇಕು ಅಂತಂದ್ರೆ ಅಮೆಝಾನ್ ಅಲ್ಲೇ ತಗೊಳ್ಳಿ, ಬೇರೆ ಯಾವ ಪ್ಲಾಟ್ಫಾರ್ಮ್ ಅಲ್ಲೂ ತಗೋಬೇಡಿ. ಮತ್ತೆ ಈ ಬ್ಯೂಟಿ ಪ್ರಾಡಕ್ಟ್ಸ್ ತಗೋಬೇಕು ಅಂತಂದ್ರೆ ನೈಕಾ, ಮಿಂತ್ರಾ ಅಲ್ಲಿ ತಗೊಳ್ಳಿ. ಅಮ್ಮ ಈ ಕರಿಮಣಿ ತರ ಕಾಣ್ತಿಲ್ವಾ? ಜಿಂಗುಮಾಮ್. ಇದನ್ನ ಹಿಂಗ ಹಾಕೊಳ್ಳೋದು ಅಷ್ಟೇ. ಇಲ್ಲೊಂದು ಮ್ಯಾಗ್ನೆಟ್ ಕೊಟ್ಟಿರ್ತಾರೆ. ಅದೆಲ್ಲ ಯಾಕಪ್ಪ? ಬೇರೆ ಕಡೆ ಎಲ್ಲರೂ ಹೋದಾಗ ಕಣಿ ಸ್ಟೈಲ್ಗೆ ಇದೊಂದ್ ಸರ್ ತರ ಇದೊಂದು ಹಾಕೋಬಹುದು. ಅದೇ ತರ 2 ಕೊಟ್ಟವ್ರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು. ಅಂದ್ರೆ ನೀವೆಲ್ಲರೂ ಲಾಂಗ್ ಟ್ರಿಪ್ ಹೋಗಿರ್ತೀರಾ ಅನ್ಕೊಳ್ಳಿ. ಈ ಮೈಕ್ ನ ಹೋಲ್ಡ್ ಮಾಡಕ್ ಆಗ್ತಾ ಇಲ್ಲ, ಆಮೇಲೆ ಅದು ಏನಾದ್ರು ಮಿಸ್ ಆಗಿ ಬಿದ್ದೋಯ್ತು ಅಂತಂದ್ರೆ ಕತ್ತಿಗೆ ಹಿಂಗ್ ನಾರಾಕೊಂಬಿಟ್ಟು ಹಲೋ ಗಾಯ್ಸ್ ಹಿಂಗೆ ಮಾತಾಡ್ಕೊಂಡು ಹೋಗುದು. ಫೋನ್ ಎತ್ತಾಕತ್ತಾರಲ್ಲ ಹಂಗೆ ತಾನೇ. ಅದು ಬಿದವ್ರೆ ಏನು? ಅದು ಬಿದವ್ರೆ. ಯಾಕೆ ಬಿದೋಯ್ತೆ? ಬಿದೋಗುದಿಲ್ಲ. ಮ್ಯಾಗ್ನೆಟ್. ಓಹೋ, ನಾನು ನನ್ ಕಂಟೆಂಟ್ ಕ್ರಿಯೇಟರ್ ಆಗಕ್ಕಿಂತ ಮುಂಚೆ ಎಲ್ರು ಇದೊಂದು ಹಾಕೋಬಿಡೋರ್ ಕಡೆ ಮನೆಯಲ್ಲಿಗೆ ಉಕ್ಕು ತರ, ಅದೇ ವಿಡಿಯೋ ಮಾಡೋರೆಲ್ರು. ಈಗ ಗೊತ್ತಾಯ್ತು ಇದೇನು. ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಅದೇ ಬೇರೆ ಮೇಕು, ಅದೇ ಬೇರೆ ಕಂಪ್ನಿ, ಇದೇ ಬೇರೆ ಕಂಪ್ನಿ ಅನ್ಕೊಂಡಿದ್ದೆ ಅವಾಗ. ಇವಾಗ್ಲೂ ಅವಾಗಲ್ಲ. ಇದನ್ನ ಇಲ್ಲಿ ಕವರ್ ಮಾಡೋದು ಹಿಂಗೆ ಇದ್ರೊಳಗೆ ಹಾಕಬಿಡೋದು. ಆನ್ ಮಾಡಿ ಆ ಮೈಕ್ ದ ಸಿಂಬಲ್ ಏನಾದ್ರು ಗೊತ್ತಾಗ್ಬಾರ್ದು ಅಂತಂದ್ರೆ ಮತ್ತೆ ಹಿಂಗ್ ಕ್ಲೋಸ್ ಮಾಡಿ ಹಿಂಗ ಹಾಕೊಳ್ಳೋದು ಅಷ್ಟೇ. ಈಗ ಹೆಂಗೈತೆ ಜಾತ್ರೆ. ಇವಾಗ ಮೈಕ್ ಏನೋ ಮೈಕ್ ಹಾಕಿದೀವಿ ಅಂತ ಗೊತ್ತಾಗ್ಬಾರ್ದು ಅಂತಂದ್ರೆ ಈ ತರ ಹಾಕೋಬೇಕು ಅಷ್ಟೇ, ಸ್ಟೈಲ್ ಆಗಿ. ಇವಳೆ ಮ್ಯೂಸಿಕ್ ಹಾಕೊಂಡ್ ಬತ್ತವಳೆ ಡಿಸ್ಕಾ ಡಿಸ್ಕಾ ಅಂತ ನಾನು ಹಾಕ್ತೀನಿ ಕಣ. ಗೈಸ್, ಇದು ನನ್ನ ಹಳೆ ಮೈಕು, ಇದು ಹೊಸದು ನೋಡಿ. ಇದ್ರಲ್ಲಿ ಇಷ್ಟು ಕೊಟ್ಟವ್ರೆ, ಇಷ್ಟೊಂದೈತೆ. ಸೊ ಗೈಸ್, ಗ್ರೀನಾರೋ ಮೈಕು ಮತ್ತೆ ಹೋಲಿ ಲ್ಯಾಂಡ್ ಮೈಕು ಏನ್ ಡಿಫ್ರೆನ್ಸ್ ಅಂತಂದ್ರೆ, ಇದು ಆಡಿಯೋ ಕೇಳಿಸುತ್ತೆ, ಕೇಳಿಸಲ್ಲ ಅಂತಲ್ಲ, ಬಟ್ ಅಷ್ಟು ಎಫೆಕ್ಟಿವ್ ಆಗಿ ಕೇಳಿಸಲ್ಲ, ಬಟ್ ಚೆನ್ನಾಗಿದೆ. ಬಿಗಿನರ್ಸ್ಗೆ ಬೆಸ್ಟ್ ಅಂತ ಅನ್ಬೋದು. ಹೋಲಿ ಲ್ಯಾಂಡ್ ಮೈಕ್ ಸಕ್ಕತ್ತಾಗಿ ಆಡಿಯೋ ಬರುತ್ತೆ, ನಾಯ್ಸ್ ಕ್ಯಾನ್ಸಲೇಷನ್ ಚೆನ್ನಾಗಿದೆ. ಎಲ್ಲಾದ್ರೂ ಡಿಸ್ಟರ್ಬ್ ಪ್ಲೇಸ್ ಅಲ್ಲಿ ವಿಡಿಯೋನ ಸಕ್ಕತ್ತಾಗಿ ಮಾಡ್ಬೋದು. ನಮ್ಮ ವಾಯ್ಸ್ ಮಾತ್ರ ಕೇಳಿಸುತ್ತೆ, ಬೇರೆ ವಾಯ್ಸ್ ಯಾವ್ದು ಕೇಳಿಸಲ್ಲ. ಬಟ್ ಇದಂಗಲ್ಲ, ನಾಯ್ಸ್ ಕೇಳಿಸುತ್ತೆ. ಆಕ್ಚುಲಿ ನಾಯ್ಸ್ ಕ್ಯಾನ್ಸಲೇಷನ್ ಅಷ್ಟಿಲ್ಲ ಇಲ್ಲಿ. ಹೋಲಿ ಲ್ಯಾಂಡ್ ಮೈಕ್ ಪ್ರೈಸ್ ಎಷ್ಟು ಗೊತ್ತಾ? ನನಗೆ ಅದ್ಯಾವುದೋ ಒಂದು ಟ್ರಾನ್ಸಾಕ್ಷನ್ ತರ ಮತ್ತೆ ಅಮೌಂಟ್ ಬಿಲ್ ತರ ಏನೋ ಒಂದು ಪೇಪರ್ ಕಳ್ಸಿದ್ರು, ಅದ್ರಲ್ಲಿ 19,000 ಅಂತ ಬರ್ದಿತ್ತು. ನಮ್ಮ ಅಂಕಲ್ 19,000 ಕೊಟ್ಟಿ ನೀನು ಮೈಕ್ ತಗೊಂಡ ಅಂತ ಕೇಳ್ತಾ ಇದ್ರು. ಸೊ 19,000 ಅಂತ ಬರ್ದಿತ್ತಷ್ಟೇ, 19,000 ಕೊಟ್ಟಿಲ್ಲ. ಇದು ಎಲ್ಲಿದು ಅಂತಂದ್ರೆ ಮೇಡ್ ಇನ್ ಥೈಲ್ಯಾಂಡ್. ಇದು ಚೈನಾ ಕೇಳಿದೀನಿ, ಇಂಡಿಯಾ ಕೇಳಿದೀನಿ, ಥೈಲ್ಯಾಂಡ್ ಇವತ್ತೇ ಫಸ್ಟ್. ಥೈಲ್ಯಾಂಡ್, ಇದು ಮೇಡ್ ಇನ್ ಚೈನಾ. ನಮ್ಮ ದೇಶದಲ್ಲಿ ಇವೆಲ್ಲ ಮ್ಯಾನುಫ್ಯಾಕ್ಚರೇ ಆಗಲ್ಲ ಮೈಕು ಈಗೆಲ್ಲ. ಮತ್ತೆ ಈ ಮೈಕಿನ ಬೆಲೆ ನಾನು ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಅಲ್ಲಿ ತಗೊಂಡಿದ್ದು 9,900 ರೂಪಾಯಿ ಕರೆಕ್ಟ್ ಆಗಿ ಕೊಟ್ಟಿರೋದು ಈ ಮೈಕೆ. ಇದೇನು ಅಂತಂದ್ರೆ ಬೇರೆ ದಿವಸ ಎಲ್ಲ ನನಗೆ ಅದು 12,000 13,000 ಕಾಣಿಸ್ತಿತ್ತು, 14,000 ಇರುತ್ತೆ. ಈಗ್ಲೂ ಹೋಗಿ ಚೆಕ್ ಮಾಡಿದ್ರೆ ಇದ್ರ ಬೆಲೆ ಅಷ್ಟು, ಇದ್ರ ಬೆಲೆ 2,500 ರೂಪಾಯಿ, ಇಲ್ಲ ಅದಕ್ಕಿಂತ ಕಮ್ಮಿ. ಇವಾಗ 2,100 ಸಿಗ್ಬೋದು, ಇವಾಗ ಹಳೇದಾಗೈತಲ್ಲ ಅದಕ್ಕೆ. ಇದ್ರ ಬೆಲೆನ ಆಫರ್ ಮಾಡಕ್ ಆಗಲ್ಲ ಅಲ್ವಾ ಸ್ಟಾರ್ಟಿಂಗು, ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ಆಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನು ದುಡ್ಡೇ ಬರಲ್ಲ.
ಸೊ ನಾನು ಸೇವಿಂಗ್ಸ್ ಮಾಡಿ ಇದನ್ನ ತಗೊಂಡಿದ್ದು 9,900 ಕೊಡಕ್ಕೆ ನಮ್ಗೆ ಹೊಟ್ಟೆ ಎಲ್ಲ ಉರಿತಾ ಇತ್ತು. ನಾಯ್ಸ್ ಕ್ಯಾನ್ಸಲ್ ಆಗ್ಬೇಕು ಅಂತ ಹಾಕೋತಿದ್ದೆ, ಬಟ್ ನಾಯ್ಸ್ ಕ್ಯಾನ್ಸಲ್ ಆಗ್ತಿರ್ಲಿಲ್ಲ. ಬಟ್ ಇದು ಬೆಸ್ಟ್. ಇವಾಗ ಕಮ್ಮಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಯಾವ್ದು ಸಿಗುತ್ತೆ ಅಂತಂದ್ರೆ ಮತ್ತೆ ಬೋಯಾ ಅಂತ ಐತೆ, ಅದು ಚೆನ್ನಾಗೈತೆ. ಇವಾಗ ಡಿಜಿಟೆಕ್ ಅಂತ ಐತೆ, ಇಲ್ಲಿ ನೋಡ್ರಿ, ಇದು ಚೆನ್ನಾಗೈತೆ 4,000. ಈ ಗ್ರಿನಾರೋ ಮೈಕ್ ಎಷ್ಟು ನೋಡ್ತೀನಿ ಇದು ಹಳೆ ಮಾಡೆಲ್ ಆಗ್ಬಿಟ್ಟೈತೆ. ಇವಾಗ ಬಂದಿರೋದು 2,000 ಚಿಲ್ಲರೆ ಎಷ್ಟು ಐತೆ. ಇದು ಮ್ಯಾಗ್ನೆಟ್ ಚೆನ್ನಾಗೈತೆ, ಇದನ್ನ ಬೇಕಾದ್ರೆ ತಗೊಳ್ಳಿ. ಮತ್ತೆ ಡಿಜಿಟೆಕ್ ಅಂತ ಐತಲ್ಲ, ಅಂದ್ರೆ ಅಷ್ಟೊಂದು ಚೆನ್ನಾಗಿಲ್ಲ, ನಾಯ್ಸ್ ಕ್ಯಾನ್ಸಲೇಷನ್ ಅಷ್ಟ ಆಗಲ್ಲ ಅಷ್ಟೇ. ಇವಾಗ ಏನು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಸೇ ಬರ್ದೇನೆ ನೀವು 9,000 ರೂಪಾಯಿ ಇನ್ವೆಸ್ಟ್ ಮಾಡಿ ಅಂತ ಹೇಳ ನಾನು. ಗೈಸ್ ಇನ್ನೊಂದ್ ಏನ್ ಗೊತ್ತಾ, ಇದನ್ನು ಹೇಳ್ಬಿಡ್ತೀನಿ ಗಳಿ, ನಿಮ್ಮ ಹತ್ರ ಐಫೋನ್ ಇದ್ರೆ ಯಾವ ಮೈಕು ಬೇಡ ಏನು ಬೇಡ, ನಮ್ಗೆ ಕಂಟೆಂಟ್ ಬೇಕಲ್ಲ ಅದಕ್ಕೆ ತಗೊಂಡಿರೋದು. ಐಫೋನ್ ಅಲ್ಲಿ ನಾನು ಕಂಟೆಂಟ್ ಅಂದ್ರೆ ಇವಾಗ ಮಾಡಿದ್ನಲ್ಲ ಮಾವತ್ತು ಆಂಟಿ ಹತ್ರ ಡೈರೆಕ್ಟ್ ವಾಯ್ಸ್ ಕೊಡೋದಿರುತ್ತಲ್ಲ, ಡೈರೆಕ್ಟ್ ಮಾತಾಡೋದು, ಅದಕ್ಕೋಸ್ಕರ ತಗೊಂಡಿದ್ದಷ್ಟೇ. ಇದೇನು ಅಂತಂದ್ರೆ ನಿಮ್ಗೆ ನೀವೇನಾದ್ರೂ ಆಂಡ್ರಾಯ್ಡ್ ಯೂಸ್ ಮಾಡಿದ್ರೆ ವಾಯ್ಸ್ ಓವರ್ ಕೊಡಕ್ಕೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಚೆನ್ನಾಗೈತೆ, ಏನಿಲ್ಲ. ನಾಯ್ಸ್ ಕ್ಯಾನ್ಸಲೇಷನ್ ನೀವು ಔಟ್ ಸೈಡ್ ವಿಡಿಯೋ ಮಾಡ್ತೀನಿ ಅಂತಂದ್ರೆ ಬೇಡ ಅಷ್ಟೇ ಗೈಸ್. ನೀವು ಐಫೋನ್ ಇಟ್ಕೊಂಡ್ರೆ ಮೈಕ್ ಏನ್ ಬೇಡ ಗೈಸ್ ಅಷ್ಟೇ. ಹೋಗ್ತಾ ಹೋಗ್ತಾ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಸು ಬರ್ತಾ ಹೋದ್ರೆ ಅದಾದ್ಮೇಲೆ ನೀವು ಮೈಕ್ ಆದ್ರೂ ಇನ್ವೆಸ್ಟ್ ಮಾಡಿ, ಕ್ಯಾಮ್ರಾಗಾದ್ರೂ ಇನ್ವೆಸ್ಟ್ ಮಾಡಿ, ಇನ್ನು ದೊಡ್ಡ ಮೈಕ್ ಆದ್ರೂ ತಗೊಳ್ಳಿ. ಇನ್ನು ಸ್ಟುಡಿಯೋನೇ ಮಾಡ್ಬಿಡಿ. ನಾನು ಸ್ಟುಡಿಯೋ ಮಾಡ್ತೀನಿ ಕಣಮ್ಮ, ಮುಂದಕ್ಕೆ ಸ್ಟುಡಿಯೋ. ಮೊದ್ಲು ಅದೇನ ಮಾಡು, ಸಾಲ ತೀರ್ಸು. ಅಲ್ಲೇ ಅಣ್ಣ ಐಫೋನ್ ಸಾಲ ತೀರ್ಸ್ಬೇಕು. ಡಿಜಿ ಮೈಕು ಸಕ್ಕದಾಗೈತೆ, ಇದೇ ಪ್ರೈಸ್ ಅಲ್ಲಿ. ಅದು 11,000 ಎಷ್ಟೋ ಆಗುತ್ತೆ. ಬಟ್ ಎಲ್ರು ಹೋಲಿ ಲ್ಯಾಂಡೇ ತಗೋತಾವ್ರಲ್ಲ ಅಂತ ನಾನು ಹೋಲಿ ಲ್ಯಾಂಡೇ ತಗೊಂಡೆ. ಒಂಥರ ಚೆನ್ನಾಗೈತೆ. ಮತ್ತೆ ಇದು ಚಿಕ್ಕದಾಗಿ ಬರುತ್ತೆ, ಡಿಜಿದು ಇನ್ನು ಸ್ವಲ್ಪ ದೊಡ್ಡ ತರನೇ ಬರುತ್ತೆ. ಮತ್ತೆ ಇನ್ನು ಡಿಜಿದು 34,000 ಮೈಕ್ ಐತೆ ಗೈಸ್, 34,000 ಮೈಕ್ ಐತೆ. ಅದು ದೊಡ್ಡ ಕ್ರಿಯೇಟರ್ಸ್ ಯೂಸ್ ಮಾಡ್ತಾರೆ. ನಾವು ಅವಾಗ ಅಷ್ಟೇನಾದ್ರು ಕಾಸು ಬಂತು ಅಂತಂದ್ರೆ ಅವಾಗ ತಗೋಣ. ಸೊ ಇಷ್ಟು ಪ್ರೈಸ್ ಎಲ್ಲ ಹೇಳಿದೀನಿ. ಇದು 9,900 ರೂಪಾಯಿ ಅಂದ್ರೆ ಆ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ತಗೊಂಡಿದ್ಕೆ. ಈಗ್ಲೂ ಗೊತ್ತಿಲ್ಲ, ಈಗ್ಲೂ ಕಮ್ಮಿ ಪ್ರೈಸ್ ಐತೆ, ಅಷ್ಟೇ ಐತೆ. ನಾನು ಅವಾಗ ಮಾತ್ರ ಫಸ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲ, ಅಮೆಝಾನ್ ಗ್ರೇಟ್ ಇಂಡಿಯನ್ ಸುಮ್ನಿರಾ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಗಿಂತ ಮುಂಚೆ ನೋಡಿದಾಗ ಈ ಮೈಕ್ ಬೆಲೆ 12,000 ಇತ್ತು. ಅದಕ್ಕೆ ನಾನು ತಗೊಳ್ಳಿಲ್ಲ. ಇದಕ್ಕೆ ಈಗ 9,000 ಇಳ್ದಿತ್ತಲ್ಲ ಅಂತ ತಗೋಬಿಟ್ಟೆ ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ. ರೈತರಿಗೆ ಹೆಂಗೆ ಗುದ್ಲಿ ಹಾರೇನೋ ಕಂಟೆಂಟ್ ಕ್ರಿಯೇಟರ್ಸ್ಗೆ ಫೋನು, ಕ್ಯಾಮ್ರಾ, ನನಗೆ ಆಯುಧಗಳು. ಇವೇ ನಮ್ಗೆ ಆಯುಧಗಳು. ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ಸ್ ಹಾಕ್ಬೇಕು ಅಂತಂದ್ರೆ ಇದೇ ಇರ್ಬೇಕು ಅಂತ ಏನಿಲ್ಲ. ಬರೀ ಒಂದು ಆಂಡ್ರಾಯ್ಡ್ ಫೋನ್ ಇಂದ ಸ್ಟಾರ್ಟ್ ಮಾಡಿದ್ ನಾನು. 15,000 ಫೋನ್ ಇಂದ ಸ್ಟಾರ್ಟ್ ಮಾಡಿದ್ದು. ಅದ್ರ ಕ್ಲಾರಿಟಿನೂ ಇಲ್ಲ, ಏನು ಇಲ್ಲ. ಈಗ್ಲೂ ನಾನು ಇನ್ಸ್ಟಾಗ್ರಾಮ್ ನ ಕೆಳಗಡೆ ಸ್ಕ್ರೋಲ್ ಮಾಡಿ ಫುಲ್ ಕೆಳಗಡೆ ಮಿನಿ ಬ್ಲಾಗು, ಏನು ಕ್ಲಾರಿಟಿ ಇಲ್ಲ. ವ್ಯೂಸ್ ಚೆನ್ನಾಗಿ ಬರ್ತಿತ್ತು, ಮತ್ತೆ ತೋರ್ಸದ್ನ ನೀಟಾಗಿ ತೋರಿಸ್ತಿದ್ದೆ, ಕ್ಲಾರಿಟಿ ಇಲ್ದೇ ಇದ್ರು. ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದ. ಆಯ್ತು ಸುಮ್ನೆ ಇರು ಗೈಸ್, ನಂಗೆ ಇದೊಂದು ಪ್ರಾಬ್ಲಮ್ ಐತೆ ಪುನಃ ಹೇಳೋದು. ಸೊ ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಅಂದ್ರೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಅನ್ಕೋತೀನಿ. ಇನ್ನೊಂದ್ಸಲ ನೀಟಾಗಿ ಏನ್ ಮಾಡ್ತೀನಿ, ಆಫ್ ಮಾಡ್ಬೇಡ ಆಯ್ತಾ ಮಾನ್ಯ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇರ್ತೀನಿ. ದಿನ ಪೂರ್ತಿ 24x7 ಯೋಚನೆ ಮಾಡ್ತಾ ಇರ್ತೀನಿ, ನಿದ್ದೆ ಇಲ್ದಂಗೆ. ಒಂಚೂರು ಸಬ್ಸ್ಕ್ರೈಬ್ ಮಾಡಿ, ಒಂಚೂರಂತೆ ಹಿಂಗನ್ಬಿಡಿ, ಹಿಂಗ್ ಗೊತ್ಬಿಡಿ ಸಾಕು. ನಾಳೆ ನಾನು ನಿಮ್ಗೋಸ್ಕರ ಬರ್ತೀನಿ, ನೀವು ನಮ್ಗೋಸ್ಕರ ಕಾಯ್ತಾ ಇರಿ. ಬೈ ಬಾಯ್.